ಸರ್ ಇದು ಡಿಶಾಂಕ್ ಆ್ಯಪ್ದು ಪೇಮೆಂಟ್ ಆಗ್ತಾ ಇಲ್ಲ ಈಗ ಸದ್ಯಕ್ಕೆ. ನಿಮ್ಮ ಹತ್ರ ಮಾಹಿತಿ ಏನಿದೆ ಸರ್ ಈಗ? ಹಲೋ. ಅದೇ ಸರ್, ಅಂದರೆ ಒಂದ್ಸರಿ ನೀವು ದಿಶಾಂಕ್ ಪೇಮೆಂಟ್ ಮಾಡಿದ್ದೀರಾ ಅಂತಂದರೆ ಅಲ್ಲಿ ನಿಮಗೆ ರಿಟರ್ನ್ ಶೋ ಆಗ್ತಾ ಇಲ್ಲ, ಮತ್ತೆ ಪೇಮೆಂಟ್ ಮಾಡಿದ್ದು ಶೋ ಆಗ್ತಾ ಇದೆ ಅಲ್ವಾ? ಹೌದು. ಹಾಂ ಸರ್, ಬಟ್ ಇನ್ನೊಂದು ಸರಿ ಪೇಮೆಂಟ್ ಮಾಡೋಕ್ಕೆ ಹೋಗಬೇಡಿ ಸರ್, ಸ್ವಲ್ಪ ದಿನ ವೆಯ್ಟ್ ಮಾಡಿ. ಓಕೆ, ಇದು ದಿಶಾಂಕ್ ಆ್ಯಪ್ದು ಗ್ರಾಮ್ ಟನಲ್ 11A ಆಗ್ತಾ ಇರೋಂಥ ಸಮಸ್ಯೆ ಇದೆ ಈಗ ಸದ್ಯಕ್ಕೆ. ಹಾಂ ಹೌದು ಸರ್, ಹೌದು ಖಂಡಿತ. ಬಟ್ ಒಂದ್ಸರಿ ನೀವು ಪೇಮೆಂಟ್ ಮಾಡಿದ್ದೀರಾ, ಬಟ್ ರಿಟರ್ನ್ ನಿಮಗೆ ಮತ್ತೆ ಪೇಮೆಂಟ್ ಮಾಡೋ ಆಪ್ಷನ್ ಶೋ ಆಗ್ತಾ ಇದೆ ಅಂತಂದರೆ ಸದ್ಯಕ್ಕೆ ಇನ್ನೊಂದು ಸರಿ ಪೇಮೆಂಟ್ ಮಾಡೋಕ್ಕೆ ಹೋಗಬೇಡಿ ಸರ್, ಸ್ವಲ್ಪ ದಿನ ವೆಯ್ಟ್ ಮಾಡಿ. ಓಕೆ, ಏನು ರೀಸನ್ನು ಏನಾಗ್ತಾ ಇದೆ ಅಲ್ಲಿ ಬ್ಯಾಕ್ಗ್ರೌಂಡಲ್ಲಿ? ಸರ್ ಅದು ಸ್ವಲ್ಪ ಪೇಮೆಂಟ್ ಸ್ವಲ್ಪ ಇಶ್ಯೂ ಇದೆ, ಅಂದರೆ ಪೇಮೆಂಟ್ ಮಾಡಿದ್ರು ಮತ್ತೆ ರಿಟರ್ನ್ ಪೇಮೆಂಟ್ ಮಾಡೋಕ್ಕೆ ಅಲ್ಲಿ ಆಪ್ಷನ್ ಶೋ ಆಗ್ತಾ ಇದೆಯಲ್ಲ, ಅದನ್ನು ಸ್ವಲ್ಪ ಅಪ್ಡೇಟ್ ಮಾಡ್ತಾ ಇದ್ದಾರೆ ಆದ್ದರಿಂದ. ಓಕೆ, ಎಷ್ಟು ದಿನದಲ್ಲಿ ಆಗ್ಬೋದು? ಸರ್ ಅವ್ರು ಇನ್ನೂ ನಮಗೆ ಟೈಮ್ ಲೈನ್ ಕೊಟ್ಟಿಲ್ಲ, ಬಟ್ ಆದಷ್ಟು ಬೇಗ ಕ್ಲಿಯರ್ ಆಗುತ್ತೆ ಅಂತ ಹೇಳಿದ್ದಾರೆ. ಓಕೆ, ಅಂದರೆ ಈಗ ನಾವು ಪೇಮೆಂಟ್ ಮಾಡೋದೇನು ವೇಸ್ಟ್ ಅಲ್ಲ? ಇಲ್ಲ ಸರ್, ವೇಸ್ಟ್ ಏನಲ್ಲ ಸರ್. ಈಗ ನಾನು ಒಂದ್ಸರಿ ಪೇಮೆಂಟ್ ಮಾಡಿಬಿಟ್ಟಿದ್ದೀನಿ 800 ರೂಪಾಯಿ ಅಂದರೆ ಅದೇನು ಸರ್, ವೇಸ್ಟ್ ಒಂದ್ಸರಿ ಆಗೋವಲ್ಲ, ರಿಫ್ಲೆಕ್ಟ್ ಆಗುತ್ತೆ? ಹೌದು ಸರ್, ಆಗುತ್ತೆ ಖಂಡಿತವಾಗ್ಲೂ ಆಗುತ್ತೆ, ಬಟ್ ಇನ್ನೊಂದು ಸರಿ ಪೇಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ಇದ್ರ ಸಮಸ್ಯೆ ಏನಾದರೂ ರಿಸಾಲ್ವ್ ಆಗಲಿಲ್ಲ ಅಂದರೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದಾ? ಹಾಂ ಸರ್, ಮಾಡಿ ಸರ್. ಓಕೆ, ನೀವು ರಿಸಾಲ್ವ್ ಮಾಡಿಕೊಡ್ತೀರಾ? ಸರ್, ನೀವು ರಿಸಾಲ್ವ್ ಮಾಡಿಕೊಡ್ತೀರಾ? ಅದೇ ರಿಸರ್ವ್ ಅಂತಂದಲ್ಲ ಸರ್, ಪೇಮೆಂಟ್ ಅಂದರೆ ಅಷ್ಟೊತ್ತು ಅಪ್ಡೇಟ್ ಎಲ್ಲ ಕಂಪ್ಲೀಟ್ ಆಗಿರೋದ್ರಲ್ಲಿ ನಮಗೆ ಏನು ಯಾವುದೇ ಮಾಹಿತಿ ಕೊಡ್ತಾರೋ ಆ ಮಾಹಿತಿ ನಿಮಗೆ ಕಂಪ್ಲೀಟಾಗಿ ಓಕೆ, ತಿಳಿಸ್ಕೊಡ್ತೀವಿ. ಅದೇ ಒಂದ್ಸರಿ ಇದು ವೆಬ್ಸೈಟ್ ಒಳಗಡೆ ರಿಫ್ಲೆಕ್ಟ್ ಆಗುತ್ತಲ್ವಾ ಈಗ ನಾನು ಹಾಕಿರೋ 800 ರುಪೀಸು? ಓಕೆ. ಅಂದರೆ ಈಗ ಪ್ರಾಬ್ಲಮ್ ಇದೆ, ಒಂದು 3 to 4 ಡೇಸಲ್ಲಿ ಸಾಲ್ವ್ ಆದರೆ ಅದು ಯಾವ ಥರ ರೆಸಿಪ್ಟ್ ಜನ್ರೇಟ್ ಆಗುತ್ತಾ, ಇಲ್ಲ ಅಲ್ಲಿ ಏನಾದರೂ ವೆಬ್ಸೈಟಲ್ಲೇ ರಿಫ್ಲೆಕ್ಟ್ ಆಗುತ್ತಾ, ಅದೇನಾದರೂ ಐಡಿಯಾ ಇದೆಯಾ? ಪೇಮೆಂಟಾ ಸರ್? ಹಾಂ, ಪೇಮೆಂಟ್ದು. ಹಾಂ, ಒಂದು ನಿಮಿಷ ಸರ್. ಹ್ಞೂ. ಹಾಂ ಸರ್, ಅದೇ ಸರ್ ದಿಶಾಂಕ್ ಪೇಮೆಂಟ್ ನಿಮ್ಮದು ಅದೇ ಕನ್ಫರ್ಮ್ ಅಂದರೆ ಡನ್ ಆಗಿದ್ರೆ ಅದು ರಿಸಿಪ್ಟ್ ಬರುತ್ತೆ ನಿಮಗೆ, ರಿಸಿಪ್ಟ್ ಶೋ ಆಗುತ್ತೆ. ಓಕೆ, ನಮ್ಮದು ಅದೇ ಕನ್ಫರ್ಮ್ ಆಯಿತು, ಓಕೆ. ಮತ್ತೆ ವಾಪಸ್ಸು ಇದು ಪೇರೆಂಟ್ ಪೇಜ್ಗೆ ರೀಡೈರೆಕ್ಟ್ ಆಯಿತು. ಹಾಂ ಅದೇ ಸರ್, ಅದೇ ಬಟ್ ಇನ್ನೊಂದು ಬಟ್ ಏನಾದರೂ ರಿಸಿಪ್ಟ್ ಜನ್ರೇಟ್ ಆಗಲಿಲ್ಲ. ನಮ್ಮ ಹತ್ರ ಅದು ಫೋನ್ಪೇಲಿ ಪೇ ಮಾಡಿರೋಂಥ ರಿಸಿಪ್ಟ್ ಇದೆ. ರಿಸಿಪ್ಟ್ ಇದೆ, ಬಟ್ ನಿಮಗೆ ರಿಸಿಪ್ಟು ಜನ್ರೇಟ್ ಆಗಿಲ್ಲ ಅಲ್ವಾ? ಹ್ಞೂ. ಮತ್ತೆ ಇಲ್ಲಿ ಸಬ್ಮಿಟೆಡ್ ಒಳಗಡೆನೂ ತೋರಿಸ್ತಾ ಇಲ್ಲ, ಅಪ್ಲಿಕೇಶನ್ ಪೆಂಡಿಂಗ್ ಒಳಗಡೆ ಇದೆ ಅದು. ಅದೇ ಸರ್, ಸಪೋಸ್ ಒಂದೊಂದು ಟೈಮು ಅದು ನೀವು ಪೇಮೆಂಟ್ ಸಕ್ಸಸ್ಫುಲ್ ಆದರೆ ಒಂದೊಂದು ಟೈಮು ರೆಸಿಪ್ಟ್ ಬರಲ್ಲ. ಏನಾಗುತ್ತೆ ಅಂತಂದರೆ ಮುಂದೆ ಅದಾಗದೇ ಪ್ರೊಸೀಡ್ ಅಂದರೆ ಅದಾಗದೇ ಕಂಟಿನ್ಯೂ ಆಗುತ್ತೆ. ಓಕೆ ಸರ್, ಈಗ ಒಂದು ಸ್ವಲ್ಪ ದಿನ ವೆಯ್ಟ್ ಮಾಡಿ ಸರ್, ಅದು ನಿಮಗೆ ಇದು ಪೇಮೆಂಟ್ ಇಶ್ಯೂ ಕ್ಲಿಯರ್ ಆದ ತಕ್ಷಣ ಅದಾಗದೇ ಮುಂದೆ ಹೋಗುತ್ತೆ, ತೊಂದರೆ ಏನಿಲ್ಲ. ಓಕೆ, ಸರಿ. ಓಕೆ ಸರ್, ಥ್ಯಾಂಕ್ ಯು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್, ಶುಭ ದಿನ. ಹ್ಞೂ.